ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ವೀಕ್ ನಮ್ಮ ಮಾರ್ಕೆಟ್ನ ಎಕ್ಸ್ಪೆಕ್ಟೇಷನ್ ನೋಡೋಣ. ಸೊ ಇವತ್ತು ಸ್ವಲ್ಪ ನಮ್ಮ ಏರಿಯಾದಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದ್ದಿದ್ರಿಂದ ಸ್ವಲ್ಪ ಡಿಲೇ ಆಯ್ತು ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋಗೆ ನಮ್ಮನ್ನ ದೊಡ್ಡನ ರಿಲಯನ್ಸ್ ಅಣ್ಣ ಅಂತ ಹಾಕಿದ್ದೀನಿ ಸ್ನೇಹಿತರೆ, ಯಾಕಂದ್ರೆ ಆ ರೀತಿ ಒಂದು ಮೂವ್ಮೆಂಟ್ ಆಯ್ತು ನಮ್ಮ ರಿಲಯನ್ಸ್. ಸೊ ಸೂಪರ್ ಡೂಪರ್ ಫಾಸ್ಟ್ 3 ವೀಕ್ಸ್ ನೋಡಿದ್ರೆ ಕ್ಲೋಸ್ ಟು 15% ರಿಟರ್ನ್ ಕೊಟ್ಟಿದೆ ಸ್ನೇಹಿತರೆ, ಜಸ್ಟ್ ಮ್ಯಾಟರ್ ಆಫ್ 3 ವೀಕ್ಸ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವ ಒಂದು ಸ್ಟಾಕ್ ಅಲ್ಲಿ ನಿಮ್ಗೆ ಈ ರೀತಿ ರಿಟರ್ನ್ ಬರ್ಬೋದು. ಅದು ಕ್ವಾಲಿಟಿ ಸ್ಟಾಕ್ಸ್ ಅಲ್ಲಿ ಬರೋದು ಈ ರೀತಿ ರಿಟರ್ನ್ ತುಂಬಾ ಕಡಿಮೆ ಒಂದು ರೇರ್ ಸಿಚುವೇಶನ್ ಅಂತ ಹೇಳ್ಬೋದು. ಸೊ ಆ ಒಂದು ಸ್ಟಾಕ್ ನಮ್ಮ ಪಾಸ್ಟ್ 2 ವೀಕ್ಸ್ ಇಂದ ಸ್ವಲ್ಪ ಒಂದು ಸ್ಟ್ರೆಂತ್ ಕೊಡ್ತು ನಿಫ್ಟಿಗೆ ಅಂತಾನೆ ಹೇಳ್ಬೋದು. ಸೊ ನಿಫ್ಟಿ ಒಂದು ಚಾರ್ಟ್ ಅನಾಲಿಸಿಸ್ ನೋಡಿ, ವೀಕ್ಲಿ ಟೈಮ್ ಫ್ರೇಮ್ ಬೇಸಿಸ್ ಮೇಲೆ, ಈ ಒಂದು ಟೈಮ್ ಬೇಸಿಸ್ ಮೇಲೆ ನಾವು ನೋಡಿದ್ರೆ ನಿಮಗೆ ಪಾಸ್ಟ್ 3 ವೀಕ್ಸ್ ಇಂದ ನೋಡಬಹುದು. ಪೆನ್ಸಿಲ್ ತಗೊಂಡು ಪಾಸ್ಟ್ 3 ವೀಕ್ಸ್ ನೋಡೋ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಕ್ಯಾಂಡಲ್ಸ್ ಬರ್ತಾ ಇದೆ. ಅದ್ರ ಜೊತೆಗೆ ಪ್ರೀವಿಯಸ್ ಒಂದು ಹೈ ಏನಿತ್ತಲ್ಲ ಅದನ್ನ ಸಹ ಬ್ರೇಕ್ ಆಗಿ ಸಹ ನೀವು ನೋಡಬಹುದು. 15,700 ಹತ್ರ ಹೋಗಿ 733 ಹತ್ರ ಹೋಗಿ ಕ್ಲೋಸಿಂಗು ಇಲ್ಲಿ ಸಹ ನೋಡಬಹುದು. 15,733 ಗಂಟೆ ಹೋಗಿ ಸಸ್ಟೈನ್ ಆಗಿದೆ. ಸೊ ಮತ್ತೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ವೀಕ್ಲಿ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ಲಾಸ್ಟ್ ವೀಕ್ ಇದ್ದಿದ್ರಿಂದ ಸೊ 15,700 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದ್ರೂ ಸಹ ನಮ್ಮ ಮಾರ್ಕೆಟ್ 15,733 ಹೋಗಿ ಕ್ಲೋಸಿಂಗ್ ಬಂದು ನೋಡುವ 15,670 ಕ್ಲೋಸಿಂಗ್ ಆಗಿದೆ. ಸೊ ಇಲ್ಲಿ ಗೊತ್ತಾಗುತ್ತೆ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಎಲ್ಲರೂ ಎಷ್ಟು ಒಂದು ಭಯಾನಕವಾಗಿ ಸ್ಟ್ರಾಂಗ್ ಇದಾರೆ ಅಂತ ಗೊತ್ತಾಗುತ್ತೆ. ಸೊ ಓವರ್ ಆಲ್ ನೋಡಿದ್ರೆ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಈವನ್ HDFC ಬ್ಯಾಂಕ್ ಜೊತೆಗೆ HDFC ಒಂದು ಮೋರಲ್ ಸ್ವಲ್ಪ ಹಂಗಿದ್ರು ಸಹ ನಮ್ಮ ಒಂದು ನಿಫ್ಟಿಗೆ ಒಂದು ಪವರ್ಫುಲ್ ಸ್ಟ್ರೆಂತ್ ಕೊಟ್ಟಿದ್ದು ಒಂದು ರಿಲಯನ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ರಿಲಯನ್ಸ್ ಒಂದು ಬಿಗ್ ಕ್ರೆಡಿಟ್ ಹೋಗುತ್ತೆ. ಸೊ ಪ್ರಾಬಬಲಿ ನೆಕ್ಸ್ಟ್ ವೀಕ್ ಸ್ವಲ್ಪ ರೇಂಜ್ ಬಂಡ್ ಹೋಗಿ ಅಪ್ ಹೋಗುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಬಬಲಿ ಇದು ಮತ್ತೆ ಬಂದು 15,500 ಟೆಸ್ಟ್ ಮಾಡಿ ನಂತರ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಿಮಗೆ ಡೈಲಿ ಟೈಮ್ ಫ್ರೇಮ್ ಮೇಲೆ ತೋರಿಸಿದ್ರೆ, ಸೊ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನಿಮಗೆ ಕ್ಯಾಂಡಲ್ ಫಾರ್ಮೇಶನ್ ಸ್ವಲ್ಪ ಒಂದು ಒಂದು ಕೈಂಡ್ ಆಫ್ ಡೋಜಿ ತರನೇ ಇದೆ ನೋಡಿ. ಇಲ್ಲೂ ಸಹ ಡೋಜಿ ಟೈಪ್ ಆಯ್ತು ಅಂತ ಪಾಸ್ಟ್ 3 ಡೇಸ್. ಅದ್ರ ಜೊತೆ ಇಲ್ಲಿ ನೋಡ್ಬೋದು ನಿಮ್ಗೆ ಅಪ್ ಇಲ್ಲ ಡೌನ್ ಇಲ್ಲ ಕೈಂಡ್ ಆಫ್ ಒಂದು ಏನಂತಾರೆ ಇಬ್ರು ಸ್ಟ್ರಾಂಗ್ ಇಲ್ದಿರೋ ಒಂದು ಸೆಂಟಿಮೆಂಟ್ ತೋರಿಸ್ತದೆ. ಸೊ ಓವರ್ ಆಲ್ ನೋಡಿದ್ರೆ ಸೊ ಬೈ ಆನ್ ಡಿಪ್ ಅಂತ ಹೇಳ್ಬೋದು. ಸೊ ಪ್ರಾಬಬಲಿ ನೆಕ್ಸ್ಟ್ ಏನಾದ್ರು ಮಾರ್ಕೆಟ್ ಸ್ವಲ್ಪ ಡೌನ್ ಬಂತಂದ್ರೆ ಸೊ ಈ ಒಂದು ರೇಂಜ್ ಪ್ರಾಬಬಲಿ 15,500 ಲೆವೆಲ್ ಬಂದು ನಂತರ ಒಂದು ಸಸ್ಟೈನ್ ಆಗಿ ಅಪ್ ಟ್ರೆಂಡ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆಲ್ಮೋಸ್ಟ್ ನೀವು ನೋಡಿದ್ರೆ ಎಲ್ಲ ಒಂದು ಪಾಸಿಟಿವ್ ನ್ಯೂಸ್ ಗಳು ಅಲ್ಲಿ ಬರ್ತಿರೋದ್ರಿಂದ ಸ್ವಲ್ಪ ಒಂದು ಸ್ಟ್ರೆಂತ್ ಕೊಡ್ತಿದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಿಫ್ಟಿಯ ಜೊತೆಗೆ ಬ್ಯಾಂಕ್ ನಿಫ್ಟಿ ಅನ್ನ ಅನಾಲಿಸಿಸ್ ನೋಡ್ಬೋದು. ಈ ಒಂದು ರೇಂಜ್ ನ ಬ್ರೇಕ್ ಆಗಿ ಸಹ ಒಂದು ಪಾಸ್ಟ್ 3 ವೀಕ್ಸ್ ನೋಡಿ, ವೀಕ್ಲಿ ಟೈಮ್ ಫ್ರೇಮ್ ಪಾಸ್ಟ್ 3 ವೀಕ್ಸ್ ಇಂದ ಒಂದು ಸಸ್ಟೈನ್ ಆಗಿದೆ. ಸೊ ಲಾಸ್ಟ್ ಒಂದು 2 ವೀಕ್ಸ್ ಬ್ಯಾಕ್ ಅಲ್ಲಿ ಈ ಒಂದು ಗ್ರೀನ್ ಕ್ಯಾಂಡಲ್ ಏನಿತ್ತು ಆ ಒಂದು ಗ್ರೀನ್ ಕ್ಯಾಂಡಲ್ ಸಸ್ಟೈನ್ ಮಾಡಿ ಅಬೌವ್ ಒಂದು ಆ ಒಂದು ಕ್ಯಾಂಡಲ್ ನ ಅಬೌವ್ ಒಂದು ಸಸ್ಟೈನ್ ಆಗ್ತಿರೋದ್ರಿಂದ ಪ್ರಾಬಬಲಿ ನಾವು ಮತ್ತೆ ಎಕ್ಸ್ಪೆಕ್ಟೇಷನ್ ಮಾಡೋದು ಒಂದು ಬ್ಯಾಂಕ್ ನಿಫ್ಟಿ ಸಹ ಅಪ್ ಟ್ರೆಂಡ್ ಹೋಗುತ್ತೆ ಅಂತ. ಸೊ ಈ ಲೆವೆಲ್ ಬ್ರೇಕ್ ಆಗೋದು ಸ್ವಲ್ಪ ಒಂದು ಟೈಮ್ ಇಡ್ಸುತ್ತೆ ಅಂತ ಹೇಳೋದು. ಸೊ ನೋಡಿ 35,291 ಅಲ್ಲಿ ಕ್ಲೋಸ್ ಆಗಿರುವಂತ ಬ್ಯಾಂಕ್ ನಿಫ್ಟಿ 37,500 ಏನಾದ್ರು ಹಿಟ್ ಆಗಿ ಮತ್ತೆ ಏನಾದ್ರು ರಿವರ್ಸ್ ಏನಾದ್ರು ಆಯ್ತು ಅಂದ್ರೆ ಪ್ರಾಬಬಲಿ ಮತ್ತೆ ಇದೇ ಲೆವೆಲ್ ಬಂದು ಟಚ್ ಆಗ್ಬೋದು, ಇಲ್ಲಾಂದ್ರೆ ಈ ಲೆವೆಲ್ ಬಂದು ಟಚ್ ಆಗ್ಬೋದು. ಸೊ ಇದೇನಾದ್ರು ಬ್ರೇಕ್ ಆಗಿ ಸಸ್ಟೈನ್ ಆಯ್ತು 1 ದಿವಸ 2 ದಿವಸ ಅಂದ್ರೆ ಪ್ರಾಬಬಲಿ ಮತ್ತೊಂದು ಆಲ್ ಟೈಮ್ ಐನ ನಾವು ಎಕ್ಸ್ಪೆಕ್ಟ್ ಮಾಡೋದು ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿಗೆ ಮತ್ತೊಂದು ಪವರ್ಫುಲ್ ಸ್ಟ್ರೆಂತ್ ಕೊಟ್ಟಿದೆ ಅಂತ ಸ್ನೇಹಿತರೆ, ಇಟ್ಸ್ SBI ಅಂತಾನೆ ಹೇಳ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಒಂದು ಅನಾಲಿಸಿಸ್ ನೋಡ್ಬಿಟ್ರೆ ನಿಮಗೆ ಕಂಪ್ಲೀಟ್ ಗೊತ್ತಾಗುತ್ತೆ. ಇಲ್ಲೂ ಸಹ ನೋಡ್ಬೋದು ಒಂದು ಚಿಕ್ಕ ಕ್ಯಾಂಡಲ್ ಫಾರ್ಮೇಶನ್ ಇದೆ ಅಂತ ಹೇಳ್ಬೋದು. ಸೊ ಯಾವ್ದೇ ರೀತಿ ಒಂದು ದೊಡ್ಡ ಕ್ಯಾಂಡಲ್ ನ ಫಾರ್ಮೇಶನ್ ನೋಡಿ, ಇದೊಂದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಒಂದು ಕೈಂಡ್ ಆಫ್ ಒಂದು ನಾಟ್ ಕಂಪ್ಲೀಟ್ಲಿ ಡೋಜಿ ಅಂತ ಹೇಳಕ್ ಬರೋದಿಲ್ಲ, ಬಟ್ ಇಂಡಿಸಿಷನ್ ಅದ್ರ ಜೊತೆ ಕನ್ಫ್ಯೂಷನ್, ಒಂದು ಅಪ್ ಆಗ್ತಿದೆ ಕೆಲವೊಂದು ಟೈಮ್ ಡೌನ್ ಆಗ್ತಿದೆ, ಆ ರೀತಿ ಒಂದು ಸೆಂಟಿಮೆಂಟ್ ಬರ್ತಿದೆ ಅಂತ ಹೇಳ್ಬೋದು. ಸೊ ಇದೇನಾದ್ರು ಇದೇ ರೀತಿಯ ಸಸ್ಟೈನ್ ಆಗಿ ಏನಾದ್ರು ಸ್ವಲ್ಪ ಅಪ್ ಹೋಯ್ತು ಅಂದ್ರೆ 36,000 ಆರಾಮಾಗಿ ರೀಚ್ ಆಗುತ್ತೆ. ಅದಾದ್ಮೇಲೆ ಈ ಪಾಯಿಂಟ್, ಅದಾದ್ಮೇಲೆ 35,700 ಪಾಯಿಂಟ್ ಏನೋ ಆ ಪಾಯಿಂಟ್ ನ ಸಹ ರೀಚ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತಾನೆ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಒಂದು ಚಾರ್ಟ್ ಅನಾಲಿಸಿಸ್. ಸೊ ಇದ್ರ ಜೊತೆಗೆ ಒಂದು ಟಾಪ್ 5 ಒಂದು ಕೀ ಪಾಯಿಂಟ್ಸ್ ಫಾರ್ ಅಪ್ಕಮಿಂಗ್ ವೀಕ್ ಅಂತ ಹೇಳಿದ್ರೆ, ಸೊ ಮಾರ್ಚ್ ಕ್ವಾರ್ಟರ್ ನ ಒಂದು ಅರ್ನಿಂಗ್ಸ್ ಏನೇ ಅದು ಸಹ ಕಂಟಿನ್ಯೂ ಆಗ್ತಿದೆ. ಸುಮಾರು ಕಂಪನಿಗಳ ಒಂದು ಅರ್ನಿಂಗ್ಸ್ ಬರ್ತಿದೆ. ಸನ್ ಟಿವಿ ಆಗಿರ್ಬೋದು, ಸುಮಾರು ಒಂದು ಪಬ್ಲಿಕ್ ಲಿಸ್ಟೆಡ್ ಆಗಿರೋ ಕಂಪನಿಗಳ ಒಂದು ಫೈನಾನ್ಷಿಯಲ್ ಅನೌನ್ಸ್ಮೆಂಟ್ಸ್ ಬರೋದ್ರಿಂದ ಒಂದು ಸ್ಟಾಕ್ ಸ್ಪೆಸಿಫಿಕ್ ಮಾಡ್ಬೇಕಾದ್ರೆ ಸ್ವಲ್ಪ ನ್ಯೂಸ್ ಏನಾದ್ರು ಆ ಸ್ಟಾಕ್ ಬೇಸಿಸ್ ಮೇಲೆ ಇದೆಯಾ ಅಂತ ನೋಡ್ಕೊಂಡು ಟ್ರೇಡ್ ಮಾಡೋದು ತುಂಬಾ ಒಳ್ಳೇದು. ಓಕೆ, ಅದ್ರ ಜೊತೆಗೆ COVID-19 ಕೇಸಸ್ಗಳು ಡ್ರಾಸ್ಟಿಕಲ್ ರಿಡಕ್ಷನ್ ಆಗಿದೆ. ಸೊ ಆಲ್ ಓವರ್ ಇಂಡಿಯಾ ಒಂದು ಕ್ಲೋಸ್ ಟು 6% ಇರೋದ್ರಿಂದ ಅದೇನಾದ್ರೂ ಕಡಿಮೆ ಆಗ್ತಾ ಇನ್ನೂ ಒಂದು ಲೆಸ್ ದೆನ್ 1 lakh, ಲೆಸ್ ದೆನ್ 50,000 ಕೇಸಸ್ ಏನಾದ್ರು ಪ್ರತಿದಿನ ಒಂದು ಡಿಕ್ರೀಸಿಂಗ್ ಸ್ಟೇಜ್ ಏನೋ ಬಂತು ಅಂದ್ರೆ ಮತ್ತೆ ಮಾರ್ಕೆಟ್ ಮತ್ತೊಂದು ಹಾಲ್ ಟೈಮ್ ಹೈ ರೀಚ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ರಿಕವರಿ ಸ್ಟೇಜ್ ಆಲ್ಮೋಸ್ಟ್ 90% ಇದೆ, 92-93% ಗಂಟೆ ಹೋಗ್ತಿದೆ. ಅದ್ರ ಜೊತೆಗೆ ಡೆತ್ ರೇಟ್ಗಳು ಒಂದು ಓವರ್ ಆಲ್ ಸ್ವಲ್ಪ ಒಂದು ರಿಡಕ್ಷನ್ ಇದೆ ಅಂತಾನೆ ಓದ್ತಾ ಇದೆ. ಅದ್ರ ಜೊತೆಗೆ
ಮತ್ತೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಸೊ ವ್ಯಾಕ್ಸಿನೇಷನ್ ಡ್ರೈವ್ ಎಲ್ಲರೂ ಒಂದು ಕಂಪನಿಗಳಾಗಿರ್ಬೋದು, ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಅವರ ಒಂದು ಎಂಪ್ಲಾಯೀಸ್ಗೆ, ಅವರ ಒಂದು ಟೀಮ್ಗಳಿಗೆ ಒಂದು ಇನಿಷಿಯೇಟಿವ್ ಮಾಡಿ ವ್ಯಾಕ್ಸಿನೇಷನ್ ಕೊಡಿಸೋದ್ರಿಂದ ಸೊ ವ್ಯಾಕ್ಸಿನೇಷನ್ ಡ್ರೈವ್ ಸಹ ಸೂಪರ್ ನಡೀತಿದೆ ಅಂತ ಹೇಳ್ಬೋದು, ವಿಚ್ ಇಸ್ ವೆರಿ ವೆರಿ ಗುಡ್ ಸೈನ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಅಪ್ಕಮಿಂಗ್ ವೀಕಲ್ಲಿ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಆಗಿರುವಂತಹ ಒಂದು ಯೂನಿಟ್ಸ್ ಎಷ್ಟಿದೆ, ಅದ್ರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಆಗಿರುವಂತಹ ಕೆಲವೊಂದು ಡೇಟಾ ಸಹ ಬರ್ತಿರೋದ್ರಿಂದ ಏಪ್ರಿಲ್ ಕ್ಲೋಸ್ಗೆ ಇದು ಸ್ವಲ್ಪ ಒಂದು ನ್ಯೂಸ್ ಬೇಸ್ಡ್ ಕೆಲವೊಂದು ಸ್ಟಾಕ್ ಗಳಿಗೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ RBI ಒಂದು ಅನೌನ್ಸ್ಮೆಂಟ್ ಏನಂತ ಹೇಳಿದ್ರೆ, ಸೊ ಫಾರೆಕ್ಸ್ ರಿಸರ್ವ್ ಬಂದು $598 ಬಿಲಿಯನ್ ಡಾಲರ್ ರಿಸರ್ವ್ ಆಗಿದೆ ಅಂತ ಒಂದು ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ವಿಚ್ ಇಸ್ ವೆರಿ ಗುಡ್ ಸೈನ್. ಯಾಕಂದ್ರೆ ಈ ರೀತಿ ಒಂದು ರಿಸರ್ವ್ಸ್ ನಾವು ಫಾರಿನ್ ಕರೆನ್ಸಿಗಳನ್ನ ರಿಸರ್ವ್ ಮಾಡ್ತಾ ಹೋದ್ರೆ ಸೊ ನಮ್ಮ ಇಂಡಿಯನ್ ಎಕಾನಮಿ ಸಹ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಬೇರೆ ಕರೆನ್ಸಿನ ಸಹ ಕಂಟ್ರೋಲ್ ಮಾಡುವಂತ ಕೇಪಬಿಲಿಟಿ ಬರುತ್ತೆ. ಅದ್ರ ಜೊತೆಗೆ ಮತ್ತೊಂದು ಬ್ಯಾಡ್ ನ್ಯೂಸ್ ಏನಂತಂದ್ರೆ, ಕ್ರೂಡ್ ಆಯಿಲ್ ನ ಒಂದು ಪ್ರೈಸಸ್ ಸ್ಪೈಕ್ ಆಗ್ತಿದೆ. ಪ್ರಾಬ್ಲಿ $70 to $73 per ಬ್ಯಾರೆಲ್ ಇದೆ ಅಂತ ಗೊತ್ತಿದೆ. ಸೊ ನೀವೇನಾದ್ರೂ ಆಯಿಲ್ ರಿಲೇಟೆಡ್ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಿದ್ರೆ, ಎಕ್ಸಾಂಪಲ್ BPCL, HPCL ಈ ರೀತಿ ಕೆಲವೊಂದು ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡಿ. ಬಿಕಾಸ್ ಪ್ರಾಬಬಲಿ ಆ ನ್ಯೂಸ್ ಏನಾದ್ರು ಆಲ್ರೆಡಿ ಸ್ಟಾಕ್ ಅಲ್ಲಿ ಏನಾದ್ರು ಫ್ಯಾಕ್ಟರಿ ಆಗಿತ್ತು ಅಂದ್ರೆ ಸ್ವಲ್ಪ ಒಂದು ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಸ್ವಲ್ಪ ಟ್ರೇಡ್ ಮಾಡೋದು ಸ್ವಲ್ಪ ಒಳ್ಳೆಯ ಒಂದು ನ್ಯೂಸ್. ಓಕೆ, ಸೊ ಅದ್ರ ಜೊತೆಗೆ ಅಪ್ ಟ್ರೆಂಡ್ ಆಲ್ರೆಡಿ ಹೇಳ್ದಂಗೆ ನಿಮಗೆ ಚಾರ್ಟ್ ಅಲ್ಲಿ ಹೇಳ್ಬಿಟ್ಟು ಯಾವ ರೀತಿ ಒಂದು ರಿಟ್ರೇಸ್ಮೆಂಟ್ ಮಾಡಿ ಅಪ್ ಟ್ರೆಂಡ್ ಹೋಗ್ಬೋದು ಅಂತ. ಸೊ ಇದೇ ರೀತಿನ ಕಂಟಿನ್ಯೂ ಆಯ್ತು ಅಂದ್ರೆ, ಸೊ ನೀವು ಏನಾದ್ರು ಸ್ಟಾಕ್ ಸ್ಪೆಸಿಫಿಕ್ ಏನಾದ್ರು ಮಾಡಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆಗಿತ್ತು ಅಂದ್ರೆ ಬೈ ಆನ್ ಟಿಪ್ ಅನ್ನೋ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಂಡು ಯಾವ ಸ್ಟಾಕ್ ಬೀಳುತ್ತೆ ಅದನ್ನ ಸಹ ನೀವು ಬೈ ಮಾಡ್ಕೊಂಡು ಲಾಂಗ್ ಟರ್ಮ್ಗೆ ಇಟ್ಕೊಬಹುದು. ಓಕೆ, ಸೊ ಇದಾದ್ಮೇಲೆ FII ವರ್ಸಸ್ DIA ಒಂದು ಇನ್ಫಾರ್ಮೇಶನ್ ನೋಡಿದ್ರೆ, ಓವರ್ ಆಲ್ ಮಂತ್ಲಿ ಮೇ ಕ್ಲೋಸ್ ನ ಒಂದು ನಂಬರ್ಸ್ ನೋಡಿದ್ರೆ ಸ್ನೇಹಿತರೆ, ಸೊ FII ಬಂದು 6015 crores ಸೆಲ್ ಸೈಡ್ ಇದೆ. ಅದ್ರ ಜೊತೆಗೆ ಲಾಸ್ಟ್ ವೀಕ್ ನ ಒಂದು ಬೈ ಸೈಡ್ ನೋಡಿದ್ರೆ 5461 ಹ್ಯೂಜ್ ಬೈ ಸೈಡ್ ಇದ್ದಾರೆ ನಮ್ಮ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್. ಸೊ ಇದು ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಮತ್ತೊಂದು ರೀಸನ್ ಏನಂತ ಹೇಳಿದ್ರೆ, ಕೋವಿಡ್ ಕೇಸಸ್ ಗಳು ರಿಡಕ್ಷನ್ ಆಗ್ತಿದೆ. ಅದ್ರ ಜೊತೆಗೆ ಫಾರಿನ್ ಒಂದು ಸ್ಪುಟ್ನಿಕ್ ಅನ್ನೋ ಒಂದು ವ್ಯಾಕ್ಸಿನೇಷನ್ ಇಂಡಿಯಾಗೆ ಬರ್ತಿದೆ. ಅದ್ರ ಜೊತೆಗೆ ವ್ಯಾಕ್ಸಿನೇಷನ್ ಡ್ರೈವ್ ಸ್ವಲ್ಪ ಚೆನ್ನಾಗಿ ನಡೀತಿರೋದ್ರಿಂದ ಪ್ರಾಬಬಲಿ ಒಂದು ಲಾಂಗ್ ಟರ್ಮ್ ಅಲ್ಲಿ ಇಂಡಿಯಾ ಒಂದು ಎಕನಾಮಿ ಡೆವಲಪ್ ಆಗುವಂತ ಚಾನ್ಸಸ್ ಇದೆ ಅಂತ ಹೆವಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಪಾಸ್ಟ್ 2-3 ವೀಕ್ಸ್ ಸಹ ಇವ್ರು ಇನ್ವೆಸ್ಟ್ಮೆಂಟ್ಸ್ ಹೆವಿ ಮಾಡ್ತಿರೋದ್ರಿಂದ ನೋಡಬಹುದು ಈ ವೀಕ್ ಅಲ್ಲಿ ಹೆವಿ ಒಂದು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ನಮ್ಮ DIA ಏನೋ ಸ್ವಲ್ಪ ಡಲ್ ಇದಾರೆ ಅಂತ ಅನ್ಸುತ್ತೆ. ಲಾಸ್ಟ್ ವೀಕ್ ಒಂದು 801 crore ಸೆಲ್ ಸೈಡ್ ಇದ್ದಾರೆ. ಓವರ್ ಆಲ್ ಮೇ ಮಂತ್ ಒಂದು ಇನ್ವೆಸ್ಟ್ಮೆಂಟ್ಸ್ ನೋಡಿದ್ರೆ 2067 ಬೈ ಸೈಡ್ ಇದ್ರು ಸಹ ಅವ್ರಿಗೇನೋ ಸ್ವಲ್ಪ ಒಂದು ಹೈಯರ್ ಲೆವೆಲ್ ಬರ್ತಾ ಒಂದು ಪ್ರಾಫಿಟ್ ಬುಕಿಂಗ್ ಕಡೆ ಹೋಗ್ತಿರೋದ್ರಿಂದ ಸ್ವಲ್ಪ ಒಂದು ಪ್ರಾಬ್ಲಮೆಟಿಕ್ ಅಂತ ಹೇಳ್ಬೋದು. ನೋಡ್ಬೇಕು ಮುಂದಿನ ವಾರದಲ್ಲಿ ಯಾವ ರೀತಿ ಒಂದು ಡಿಸಿಷನ್ ಮಾಡ್ತಾರೆ ಇಬ್ರು ಅಂತ. ಓಕೆ, ಸೊ ಫ್ಯೂಚರ್ ಅಂಡ್ ಆಪ್ಷನ್ ಅನಾಲಿಸಿಸ್ ನೋಡ್ಬಿಟ್ರೆ, ಲಾಸ್ಟ್ ವೀಕ್ ನಾನು ಹೇಳಿದೆ 15,800 ಗಂಟೆ ಒಂದು 15,800 ಗಂಟೆ ಒಂದು ರೇಂಜ್ ಕೊಟ್ಮೇಲೆ ಸೊ 15,733 ರೀಚ್ ಆಗಿ ಅದಾದ್ಮೇಲೆ 15,690 ನಂಬರ್ಸ್ ಕೊಟ್ಟು ಅಲ್ಲಿಗೆ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಸೊ ಲಾಸ್ಟ್ ವೀಕ್ ನ ಒಂದು ಸ್ಟ್ರೈಕ್ ಪ್ರೈಸ್ ನೋಡಿ 15,450 ಅಲ್ಲಿ ಕೊಟ್ಟಿದೆ. ಈ ವೀಕ್ 200 ಪಾಯಿಂಟ್ಸ್ ಒಂದು ಸ್ಟ್ರೈಕ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಡೌನ್ ಸೈಡ್ ಏನಾದ್ರು ಬಂತು ಅಂದ್ರೆ 15,600, 15,500, 15,400 ಬರುವಂತ ಚಾನ್ಸಸ್ ಇರುತ್ತೆ. ಸೊ 15,500 ಬ್ರೀಚ್ ಆಗಿ ತುಂಬಾ ಒಂದು ಟೆಂಟೇಟಿವ್ ಅಂತ ಹೇಳ್ಬೋದು ಸ್ನೇಹಿತರೆ, ಬಿಕಾಸ್ ಆಫ್ ದಿ ವೇರಿಯಸ್ ಪಾಸಿಟಿವ್ ನ್ಯೂಸ್. ಇನ್ ಕೇಸ್ ನಾವು ವರ್ಸ್ಟ್ ಕೇಸ್ ಇದನ್ನ ಬ್ರೇಕ್ ಆಯ್ತು ಅಂದ್ರೆ 15,400, 450 ಅಲ್ಲಿ ಬರುವಂತ ಚಾನ್ಸಸ್ ಇದೆ. ಬಟ್ ಇಟ್ಸ್ ವೆರಿ ವೆರಿ ಟೆಂಟೇಟಿವ್ ಅಂತ ಹೇಳ್ಬೋದು, ಬಿಕಾಸ್ ಆಸ್ ಆಫ್ ನಂಬರ್ ಈ ರೀತಿ ಹೇಳ್ತಿದೆ, ಬಟ್ ಹೇಳಕ್ ಆಗೋದಿಲ್ಲ. ಬಟ್ 15,600 ಟಚ್ ಆಗೋದು ಆರಾಮಾಗಿ ಟಚ್ ಆಗುತ್ತೆ ಸ್ನೇಹಿತರೆ, ಬಿಕಾಸ್ ಇಟ್ ಜಸ್ಟ್ 50 ಪಾಯಿಂಟ್ಸ್ ಅಲ್ವಾ. ಸೊ ಅಪ್ಸೈಡ್ ನಾವು ನೋಡ್ತು ಅಂತಾರೆ 15,700, 15,800, ಅದ್ರ ಜೊತೆಗೆ 16,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ 16,100, 16,200, 16,300, 16,500 ಗಂಟ ಸಹ ಕೆಲವೊಂದು ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಸೊ ಪ್ರಾಬಬಲಿ ಒಂದು 16,000 ಒಂದು ರೌಂಡ್ ಫಿಗರ್ ಒಂದು ಏನಂತಾರೆ ಒಂದು ಸೈಕಾಲಜಿಕಲ್ ನಂಬರ್ ಅಂತ ಹೇಳ್ಬೋದು. ಆ ಒಂದು ನಂಬರ್ ಅಲ್ಲಿ ಒಂದು ಹೈಯೆಸ್ಟ್ ಏನಂತಾರೆ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಪ್ರಾಬಬಲಿ 16,000 ಈ ವೀಕ್ ರೀಚ್ ಆಗಿ ಸ್ವಲ್ಪ ಟೆಂಟೇಟಿವ್ ಅನ್ಲೆಸ್ ಏನಾದ್ರು ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂತು ಅಂತಂದ್ರೆ, ಇಲ್ಲಾಂದ್ರೆ 15,900, 950 ಹತ್ರ ಹೋಗ್ಬೋದು ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡ್ಬೇಕು ಯಾವ ರೀತಿಯಿಂದ, ಬಿಕಾಸ್ ನೀವು ಓಪನ್ ಇಂಟ್ರೆಸ್ಟ್ ನೋಡೋದು ಸಹ ನೋಡಬಹುದು 15,800 ಸಹ ಒಂದು ನಂಬರ್ಸ್ ಇದೆ. ಸೊ 15,700 ಆಲ್ರೆಡಿ ಬ್ರೀಚ್ ಆಗಿರೋದ್ರಿಂದ ಅದ್ರ ಮತ್ತೆ ಬ್ರೀಚ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ 2022, 25 ಅಲ್ಲಿ ಇದ್ದಂತ ವೀಕ್ಸ್ ಬಂದು ಲಾಸ್ಟ್ ವೀಕ್ ಬಂದು 15.94 ಕ್ಲೋಸ್ ಆಗಿದೆ, ವಿಚ್ ಇಸ್ ಡೌನ್ ಬೈ 8.4%, ವಿಚ್ ಇಸ್ ವೆರಿ ವೆರಿ ಗುಡ್ ಸೈನ್. ಬಟ್ ಫ್ಯೂಚರ್ ಅಲ್ಲಿ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ, ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ಸ್ಟಾಕ್ ಸ್ಪೆಸಿಫಿಕ್ ಮಾಡೋದು ಸ್ವಲ್ಪ ಕೇರ್ಫುಲ್ ಆಗಿ ಚಾರ್ಟ್ ನ ನೋಡ್ಕೊಂಡು ನ್ಯೂಸ್ ಅನ್ಕೊಂಡು ಟ್ರೇಡ್ ಮಾಡೋದು ತುಂಬಾ ಒಳ್ಳೇದು. ಓಕೆ, ಸೊ ಈ ವೀಕ್ ನಮ್ದು ರೇಂಜ್ ಕೊಡ್ತಾ ಇದ್ದೀನಿ 15,400 ಇಂದ 15,900, 15,950 ಗಂಟೆ ಹೋಗ್ಬೋದು ಸ್ನೇಹಿತರೆ. ಬಿಕಾಸ್ ನನ್ನ ಒಂದು ಎಕ್ಸ್ಪೆಕ್ಟೇಷನ್ 16,000 ರೀಚ್ ಆಗಿ ಸ್ವಲ್ಪ ಡೌಟ್ ಇದೆ ಅಪ್ಕಮಿಂಗ್ ವೀಕ್ ಆಲ್ರೆಡಿ ಹೇಳ್ದಂಗೆ, ಅಂಟಿಲ್ ದೇರ್ ಇಸ್ ನೋ ಗುಡ್ ನ್ಯೂಸ್. ಓಕೆ, ಸೊ ಇವಿಷ್ಟು ಮಾರ್ಕೆಟ್ ನ ಇನ್ಫಾರ್ಮೇಶನ್ ಯಾವ ರೀತಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ ಮುಂದಿನ ದಿವಸಗಳಲ್ಲಿ. ಸೊ ಅಪ್ಸ್ಟಾಕ್ ಜರ ಮತ್ತೆ ಏಂಜಲ್ ಬ್ರೋಕಿಂಗ್ ಮುಖಾಂತರ ಅಕೌಂಟ್ ಓಪನ್ ಮಾಡಿ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಫ್ರೀ ಆಗಿ ಮಾಡ್ಬೇಕು, ಟೆನ್ಷನ್ ಇದ್ರೆ ಮಾಡ್ಬೇಕಂದ್ರೆ ನನ್ನ ಕ್ಯಾಸ್ಟ್ ಅಂಡ್ ಟೆಲಿಗ್ರಾಮ್ ಚಾನಲ್ಗೆ ಫ್ರೀ ಆಗಿ ಜಾಯ್ನ್ ಆಗ್ಬೋದು. ಅದಕ್ಕೆ ನೀವು ಈ ವಿಡಿಯೋದ ಕೆಳಗೆ ಕೊಟ್ಟಿರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಅಕೌಂಟ್ ನ ಫ್ರೀ ಆಗಿ ಓಪನ್ ಮಾಡ್ಬೋದು. ಅದ್ರ ಜೊತೆಗೆ
ಫ್ಯೂಚರ್ ಆಫ್ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನನ್ನ ಕೋರ್ಸ್ ನೀವು ಫ್ರೀ ಆಗಿ ಪಡಿಬೇಕು ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗೆ ಇರುವಂತಹ ವಜೀರೆಕ್ಸ್ ನೀವು ಅಕೌಂಟ್ ಓಪನ್ ಮಾಡಿಕೊಂಡು ಸಹ ನೀವು ಟ್ರೇಡಿಂಗ್ ನ ಮಾಡಬಹುದು. ಅದು ಕ್ರಿಪ್ಟೋ ಕರೆನ್ಸಿ ವಿಚ್ ಇಸ್ ದ ಫ್ಯೂಚರ್ ಆಫ್ ಕರೆನ್ಸಿ. ಓಕೆ, ಸೊ ಇವಿಷ್ಟು ಹೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.